ಹಾಯ್ ಎವ್ರಿವಾನ್. ಇವತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ 2ನೇ ದಿನ. ಇವತ್ತು ಇಂಡೋರ್ ವರ್ಕೌಟಿಗೆ ಅಂತ ಹೇಳಿ ಟ್ರೆಡ್ಮಿಲಲ್ಲಿ 5.5 ಕಿಲೋಮೀಟರ್ ಸ್ಪೀಡಲ್ಲಿ 4.1 ಕಿಲೋಮೀಟರ್ ಡಿಸ್ಟೆನ್ಸ್ನ ವಾಕ್ ಮಾಡೋದ್ರ ಮುಖಾಂತರ 45 ಮಿನಿಟ್ಸ್ ಇಂಡೋರ್ ವರ್ಕೌಟನ್ನ ಮುಗಿಸಿದ್ದೀನಿ. ಆ್ಯಕ್ಚುಲಿ ಇನಿಷಿಯಲ್ ಡೇಸಲ್ಲಿ ಅಂದರೆ ಫಸ್ಟ್ ವಾರ ನಾನು ಸ್ವಲ್ಪ ವಾಕಿಂಗ್ ಕಡೆನೇ ಜಾಸ್ತಿ ಪ್ರಿಫರೆನ್ಸ್ ಕೊಡೋಣ ಅಂತ ಫಸ್ಟ್ ವಾರದಲ್ಲೇ ಬೇರೆ ಬೇರೆ ವರ್ಕೌಟೆಲ್ಲ ಮಾಡಿ ತುಂಬ ಸ್ಟ್ರೈನ್ ಮಾಡಿಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗ್ಬೋದು ಅಂತ ನಾನು ಡಿಸೈಡ್ ಮಾಡಿಕೊಂಡು ಔಟ್ಡೋರ್ ವರ್ಕೌಟಿಗೂ ಬಾಲ್ಕನಿಯಲ್ಲಿ 45 ಮಿನಿಟ್ಸ್ ವಾಕ್ ಮಾಡೋದ್ರ ಮುಖಾಂತರ ಫಿನಿಷ್ ಮಾಡಿದ್ದೀನಿ. ಇದು ನೋಡ್ಬೋದು ನೀವು, ಈ ಹೂವು ಬ್ಲೂಮ್ ಆಗ್ತಿದೆಯಲ್ಲ, ಬೆಳಗ್ಗೆ ಹೊತ್ತಿದ್ದು ತುಂಬ ಚಿಕ್ಕದಿರುತ್ತೆ. ನಾನು ಎಷ್ಟು ಸ್ಟೆಪ್ಸ್ ನಡೀತಾ ಹೋಗ್ತೀನೋ ಅದೇ ಥರ ಅದು ಕೂಡ ಬ್ಲೂಮ್ ಆಗ್ತಾ ಹೋಗುತ್ತೆ, ಅರಳ್ತಾ ಹೋಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಮೋಟಿವೇಟ್ ಅನಿಸುತ್ತೆ ಅದನ್ನ ನೋಡೋಕ್ಕೆ, ಅದು ದೊಡ್ಡದಾಗೋದನ್ನು ನೋಡೋಕ್ಕೆ. ಇದು ನನ್ನ ತಿಂಡಿ ಮತ್ತು ಸಂಜೆ ಸ್ನ್ಯಾಕ್ಸು ಬಾಳೆಹಣ್ಣು ಮತ್ತು ಚಿಕ್ಕು, ಮತ್ತು ಇದು ರಾತ್ರಿ ಊಟಕ್ಕೆ ರೈಸು, ಸೊಪ್ಪು ಸಾರು, ಫಿಶ್ಶು ಮತ್ತು ಸಿಗಡಿ ಮತ್ತು ಹಸಿಮೆಣಸಿನ್ಕಾಯಿ, ಉಪ್ಪಿನಕಾಯಿ. ಇದಿಷ್ಟು ನಾನು ತಿಂದಿದ್ದು. ಮತ್ತು ಸಂಜೆ ನನಗೆ ಸ್ವೀಟ್ ಕ್ರೇವಿಂಗ್ ಆಗ್ತಿತ್ತು ಅಂತ ಹೇಳಿ ಸಕ್ಕರೆ ಬೆಲ್ಲ ಏನೂ ಹಾಕ್ದಲೆ ಬರೀ ಡ್ರೈ ಫ್ರೂಟ್ಸ್ ಪೌಡರು, ಬಾಳೆಹಣ್ಣು ಮತ್ತು ಚಿರೋಟಿ ರವೆ ಹಾಕಿ ಮಾಡಿರೋವಂಥದ್ದು ಏನೋ ಒಂದು ಸ್ವೀಟ್ ಡಿಶ್ಶು ತಿಂದು ನನ್ನ ಸ್ವೀಟ್ ಕ್ರೇವಿಂಗ್ನ ಕಡಿಮೆ ಮಾಡಿಕೊಂಡು ಸೈಕಾಲಜಿ ಆಫ್ ಮನಿ ಅನ್ನೋ ಬುಕ್ಕಲ್ಲಿ 10 ಪೇಜಸ್ ಓದಿ 4 ಲೀಟರ್ಸ್ ವಾಟರ್ ಕುಡಿದು ಮತ್ತು ಸೆಲ್ಫಿ ತಗೊಂಡು ಇವತ್ತು ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಸಿ ಯು ಟುಮಾರೋ.